ಮೈಸೂರಿನ ದಟ್ಟಕಳ್ಳಿಯಲ್ಲಿರುವ ಸುಸರ್ಜಿತ ನಯನಕುಮಾರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಸರಳವಾಗಿ ಹಮ್ಮಿಕೊಳ್ಳಲಾಗಿತ್ತು. ಆಸ್ಪತ್ರೆಯ ಆವರಣದಲ್ಲಿ ನಡೆದ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಭಾಷ್ಯಂ ಸ್ವಾಮೀಜಿರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಮತ್ತು ಆಶೀರ್ವಚನವನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲಾ ಗಣ್ಯರನ್ನ ಮತ್ತು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರುಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಯನಕುಮಾರ್ ಆಸ್ಪತ್ರೆಯ ಸಂಸ್ಥಾಪಕ ಕುಮಾರ್ ಮತ್ತು ಕುಟುಂಬ, ಶಿವಪ್ರಕಾಶ್, ಸದಾನಂದ, ಇನ್ಸ್ಪೆಕ್ಟರ್ ಅರುಣ್, ಶ್ರೀನಿವಾಸನ್ ಸ್ವಾಮೀಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜಕುಮಾರರ ಫ್ಯಾಮಿಲಿಯ ಆಶೀರ್ವಾದ ಅದಕ್ಕೂ ಕೂಡ ಪುನೀತ್ ರಾಜಕುಮಾರ ಆಕಸ್ಮಿಕವಾಗಿರುವಂತಹ ಒಂದು ಅಭಿಮಾನ ಎಲ್ಲವೂ ಕೂಡ ನಿರಂತರವಾಗಿ ಸಾಗಿರುತ್ತದೆ. ನನ್ನ ಮಾತು ಪಬ್ಲಿಸಿಟಿ ಇಲ್ಲ, ಮಾರ್ಕೆಟಿಂಗ್ ಇಲ್ಲ. ಇಲ್ಲಿ ಬರುವಂತ ರೋಗಿಗಳು ಯಾರಿಗೆ ನಮ್ಮಲ್ಲಿ ಚಿಕಿತ್ಸೆ ಕೊಡ್ಕೋತಾರೆ ಅವರೇ ಹೋಗ್ಬಿಟ್ಟು ಅವರ ಮನೆಗೆ ಅವರ ರಿಲೇಷನ್ಗೆ ಹೇಳಿ ಕಳಿಸ್ತಾ ಇದ್ದಾರೆ ಹೊರತು ಈಗ ನೋಡಿ ಕೇವಲ 2 ವರ್ಷದಲ್ಲಿ ನಾವು ಒನ್ ಇಯರ್ ಏನೋ ಇಲ್ಲ, ಸುಮ್ಮನೆ ಸಾಧಾರಣ ಬರೋರು ಹೋಗ್ತಾ ಇದ್ರು. ಈಗ ಲಾಸ್ಟ್ ಜನವರಿಯಿಂದ ಈ ಜನವರಿವರೆಗೆ ಸುಮಾರು 1800ಕ್ಕೂ ಹೆಚ್ಚು ಮೇಜರ್ ಸರ್ಜರಿಗಳಾಗಿವೆ. ಆ ಮೇಜರ್ ಸರ್ಜರಿಯಲ್ಲಿ ಒಂದು ಸುಧಾ ಫೇಲ್ಯೂರ್ ಇಲ್ಲ. ಅಂದ್ರೆ ಯಾರು ಸುಧಾ ಆಪರೇಷನ್ ಇಂದ ಪ್ರಾರಂಭ ಆಗಿದೆ ಅಂತ ಇದುವರೆಗೆ ಯಾವ್ದು ರಿಪೀಟ್ ಬಂದಿಲ್ಲ ನಮಗೆ. ಅದು ನಮ್ಮ ಖುಷಿ. ಇದು ನಮ್ಮ ದೇವರ ಆಶೀರ್ವಾದ, ಇಲ್ಲ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಗೊತ್ತಿಲ್ಲ, ಇಲ್ಲ ಭೂಮಿ ತಾಯಿಯ ಆಶೀರ್ವಾದ ಗೊತ್ತಾಗ್ತಿಲ್ಲ ನಮ್ಗೆ. ಇದೇ ರೀತಿ ನಮ್ಮ ಮೈಸೂರಿನಲ್ಲಿ ಎಲ್ಲ ಹಾಸ್ಪಿಟಲ್ಗಳು ಹೇಳಿದ್ರೆ ಎಲ್ಲ ಹೈಟೆಕ್ ಆಸ್ಪತ್ರೆಗಳಿದೆ. ನಮ್ಮಲ್ಲಿ ಜನಗಳು ಹೊರಗಡೆ ಬಂದು ಹೈಟೆಕ್ ಆಸ್ಪತ್ರೆ ಇದೆ, ಜಾಸ್ತಿ ಫೀಸ್ ತಗೋಬಹುದು, ಜಾಸ್ತಿ ದುಬಾರಿ ಇರ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಈ ದುಬಾರಿ ಯಾವುದೂ ಇಲ್ಲ. ನಾವು ರವೀಂದ್ರ ಶೇರ್ನ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದ್ದೀನಿ. ಓನ್ಲಿ ಟ್ರೀಟ್ಮೆಂಟ್ ಚಾರ್ಜಸ್, ಹಾಸ್ಪಿಟಲ್ ಬರುವಂತ ಡಾಕ್ಟರ್ ಚಾರ್ಜಸ್, ಬೇರೆ ಔಷಧಿ ಉಪಕರಣಗಳು ಇವಕ್ಕೂ ಚಾರ್ಜ್ ಮಾಡ್ತಾ ಇದ್ದೀವಿ ಹೊರತು ರವೀಂದ್ರ ಶೇರ್ ಇನ್ನೂ ಕೈ ಹಾಕಿಲ್ಲ ನಾವು. ಯಾಕೆಂದ್ರೆ ಫಸ್ಟ್ ಹಾಸ್ಪಿಟಲ್ ಗುಣಮಟ್ಟ ಹೇಗಿದೆ, ಚಿಕಿತ್ಸೆ ಯಾವಿದೆ ಅಂತ ಹೇಳಿ ಹೋಗಿ ಗೊತ್ತಾದಾಗ ನಾವು ದೇವ್ ಕೊಡ್ಬೇಕಾದಾಗ ಅವ್ನು ಇನ್ನೊಂದು ರೂಪದಲ್ಲಿ ನಮ್ಗೆ ಒದಗಿಸ್ಕೊಡ್ತಾನೆ.